ಮಲೆನಾಡ ಮಾತುಕತೆಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ಅನುಭವದ ಜೊತೆ ಬಂದಿದ್ದೇನೆ. ಕಾರವಾರದಿಂದ ಬಳ್ಳಾರಿಗೆ ಹೋಗುವಂಥ ಬಸ್ಸನ್ನು ಏರಿದೆ. ಮುಂದಿನ ಒಂದು ಸ್ಟೇಜಲ್ಲಿ ಒಬ್ಬ ವೃದ್ಧ ಮಹಿಳೆ ಇಳಿಯೋರಿದ್ದರು. ಅವರು ಇಳಿಬೇಕಾದ್ರೆ ಕಂಡಕ್ಟ್ರು ತುಂಬ ಗದರ್ತಾ ಇದ್ರು, ಏನಮ್ಮ ಬೇಗ ಬೇಗ ಇಳಿಯಮ್ಮ ಅಂತೇಳಿ. ಆಮೇಲೆ ಕೆಳಗಿಂದ ಮೇಲೆ ಹತ್ತು ಬರುವಂಥ ಮಹಿಳೆ, ಈ ರೀತಿಯಾಗಿ ನೀವು ಗದ್ರು ಬಿಟ್ಟರೆ ನಾವೇನು ಮಾಡೋದು, ತುಂಬ ಭಯ ಆಗತ್ತೆ ಅಂತಂದರು. ಸ್ವಲ್ಪ ಸಮಯದ ನಂತರ ನಾನೇನಂದೆ, ಯಾಕ್ರಿ ಕಂಡಕ್ಟರ್ ಸಾಹೇಬ್ರೆ ಈ ರೀತಿಯಾಗಿ ಬೈತೀರಾ, ಬಸ್ ನಿಂತ ಮೇಲೆ ಅವ್ರು ಇಳಿತಿದ್ರಲ್ವ ಅಂತಂದೆ. ಆವಾಗಂದರು, ಈ ಹಿಂದಿನ ವಿಷಯ ನೀವು ಕೇಳಿಸ್ಕೊಂಡಿದ್ದೀರಾ ಅಂತೇಳಿ. ಇಲ್ಲ ಅಂದೆ. ಆಗಂದರು, ಇಳಿರಿ ಅಂದ ಕೂಡಲೇ ಅವ್ರು ಇಳಿಯೋದೆ ಅಲ್ಲೇ ನಿಂತ್ಕೊಂಡು ಕೆಳಗಿಂದ ಮೇಲೆ ಹತ್ತವ್ರಿಗೆ ನೀವು ಬನ್ನಿ ಆಮೇಲೆ ನಾ ಇಳಿತೇನೆ ಅಂದರು. ನಮ್ಮ ಮುಂದಿನ ಪ್ರಯಾಣಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಜೋರಾಗಿ ಹೇಳಿದೆ ಅಂತಂದರು. ಆವಾಗ ನಾ ಸ್ವಾರಿ ಕೇಳಿದೆ. ಅನೇಕ ಸಂದರ್ಭದಲ್ಲಿ ಈ ರೀತಿಯೇ ಆಗುತ್ತೆ, ನಾವು ಏನೋ ಕೇಳಿಸ್ಕೊತೀವಿ, ಏನೋ ಮಾತಾಡಿಬಿಡ್ತೀವಿ. ಆದರೆ ಗೌರ್ಮೆಂಟಿಂದ ನಮಗೆ ಫ್ರೀ ಬಸ್ ಸೌಲಭ್ಯ ಸಿಕ್ಕಿದೆ. ಈ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಳ್ಳದೆ ನಾವು ಹಿತಮಿತವಾಗಿ ನಮ್ಮ ಪ್ರಯಾಣವನ್ನು ಬೆಳೆಸೋಣ ಅನ್ನೋದೇ ಈ ವಿಡಿಯೋದ ಮೂಲ ಉದ್ದೇಶ. ನೋಡಿ, ಇಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಇದರಿಂದ ಅನೇಕ ಅನುಭವಗಳು ಆಗೇ ಆಗತ್ವೆ. ಇದನ್ನು ನಮ್ಮ ಕಂಡಕ್ಟ್ರ್ ಮೂಲಕ ಕೇಳೋಣ ಅಂಥೇಳಿ ನಾನೊಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ಇದನ್ನು ಕೇಳಿ ನಿಮಗೂ ಏನಾದರೂ ಅನುಭವವಾಗಿದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಕೊಟ್ಟ ಸೌಲಭ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳೋಣ. ಯಾಕೆಂದರೆ ಎಲ್ಲರಿಗೂ ಒಂದು ಅವಕಾಶ ಬೇಕು. ಬಸ್ಸಲ್ಲಿ ಸೀಟ್ ಹಿಡಿದು ಕುಳಿತುಕೊಳ್ಳುವುದು ಅಥವಾ ನಮ್ಮ ಹಕ್ಕಿದೆ ಅಂತೇಳಿ ಏನೋ ಗಲಾಟೆ ಮಾಡುವುದು ಮಾಡದೆ ಸರಿಯಾದ ಬಳಕೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋ ನೋಡಿ. ಎಂಬುದೇ ಆಗೋದಿಲ್ಲ. ನಮಸ್ಕಾರ ಅಣ್ಣ, ನಾವು ಯೂಟ್ಯೂಬ್ ಚಾನೆಲಿಂದ ಮಾತಾಡ್ತಾ ಇದ್ದೇನೆ. ಮಹಿಳೆಯರಿಗೆ ಬಸ್ ಫ್ರೀ ಏನು ಮಾಡಿದ್ದಾರೆ ಸರ್ಕಾರ, ಅದರಿಂದ ನಿಮ್ಮ ಒಂದೆರಡು ಅನುಭವವನ್ನು ಹೇಳಿ. ದಿನವಿಡೀ ಪ್ರಯಾಣ ಮಾಡ್ತಾ ಇರ್ತೀರಾ, ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಹೇಳಿ. ಮಹಿಳೆಯರ ಪ್ರಿಯದಿಂದ ನಮಗೇನು ಸಮಸ್ಯೆ ಏನೂ ಇಲ್ಲ. ಆದರೆ ಉಳ್ಳಾದ ಜನ ಜೋತ್ ಬಿದ್ದು ಅಜ್ಜಿ ಇರಲಿ, ಅವಾಗ ಶಕ್ತಿ ಬಂದ್ಬಿಡುತ್ತೆ. ಯಾವಾಗ ಇರ್ತಿದ್ದ ಶಕ್ತಿ ಅವಾಗ ಬಂದ್ಬಿಡುತ್ತೆ. ಶಕ್ತಿ ಬರಲ್ಲ. ಮುದಿ ಮನುಷ್ಯರು ಗೊತ್ತಾಗೋದಿಲ್ವಾ, ಇಳಿಯಕ್ಕೆ ಟೈಮ್ ಕೊಡು ಸ್ವಲ್ಪ ಅಂತಾರೆ. ಬಸ್ಸು ಫುಲ್ ಪ್ಯಾಕ್ ಆಗಿರ್ತದೆ, ಜೋತ್ ಬಿದ್ದಾದ್ರೂ ಬಂದೀನಿ ಅಂತ ಅಜ್ಜಿ ಹಿಂದೆ ಬರುತ್ತೆ ನೋಡು ಅಂತಂದ್ರೆ ಕೇಳಲ್ಲ. ಯಾಕೆ, ನಾನು ಈ ಬಸ್ಸಿಗೆ ಬರೋದು, ಸರ್ಸಲ ಹಿಂದೆ ನೀನೇನ್ ಮಾಡ್ತಾ ಇದೀಯ, ಪ್ಯಾಕ್ ಆಗಿದೆ ಅಜ್ಜಿ, 2 ಲೈನ್ ನಿಂತಿದ್ದಾರೆ, ಕೇಳೋದಿಲ್ಲ. ಅಜ್ಜಿ ಜೋರ್ ಮಾಡ್ಬಿಟ್ರೆ ಉಳಿದವ್ರು ಏನ್ ನೀವು ಜೋರ್ ಮಾಡ್ತೀರಾ ಅಂತೇಳಿ ನಿಮ್ಮ ಹತ್ರ ಕೇಳ್ತಾರೆ. ಅಕಸ್ಮಾತ್ ಜೋರ್ ಮಾಡ್ತೀರಾ ಅಂತೇಳಿ ನಮ್ಮಂತವ್ರು ಕೇಳ್ತೇವೆ. ಮತ್ತೆ ಹಿಂದೆ ಮುಂದೆ ವಿಚಾರನೇ ಮಾಡೋದಿಲ್ಲ. ಸಮಸ್ಯೆ ಏನಾಗುತ್ತೆ, ಅಕಸ್ಮಾತ್ ಅಜ್ಜಿ ಹತ್ತು ಕೊಡ್ದ ಬಿದ್ರಿ ಯಾವ ಜವಾಬ್ದಾರಿ ಹೇಳಿ. ನಿಮ್ ಮೇಲೆ ಬರ್ತದೆ. ಕಂಡಕ್ಟರ್ ನೋಡ್ಲಿಲ್ಲ ಸರಿಯಾಗಿ, ನೋಡ್ಲಿಲ್ಲ, ಡ್ರೈವರ್ ಮುಂದೆ ಬಿಟ್ಟು ಅದಕ್ಕೆ ಅಜ್ಜಿ ಬಿದ್ಲು, ಅದು ನಿಮ್ ಮೇಲೆ ಬರ್ತದೆ. ಮತ್ತೆ ಏನೇನೋ ಸ್ಕೂಲ್ ಮಕ್ಕಳು ಜೇನು ಗಡ್ಡೆಗತ್ತಾರೆ, ಲೇಡಿ ಹುಡುಗಿಯರು, ಅವ್ರಿಗೆ ಇಬ್ರು ಕೂಡ ಮಾತಾಡ್ತಾ ಅಥವಾ ಹಿಂಗೇನೋ ಒಂದು ಮೊಬೈಲ್ ಹಿಡಿದಿರ್ತಾರೆ, ಹಿಂಗಂತಾ ಇರ್ತಾರೆ. ಮೊಬೈಲ್ ಕೈ ನೋಡಿ ಕೈ ಕಿತ್ತಿ ಗಿಡಿ ಕೊಡದೆ ನಿಂತ್ಬಿಡ್ತಾರೆ. ತಪ್ಪು ಯಾರ್ದು? ಕಂಡಕ್ಟರ್ ನೋಡ್ಲಿಲ್ಲ, ಅದಾಯ್ತು. ಅವಳು ಹತ್ತು ಕೊಡ್ತಾರೆ, ಮೊಬೈಲ್ ನಲ್ಲಿ ಇಟ್ಕೊಂಡು ಹತ್ತಿದ್ದಾರೆ. ಆ ಹುಡುಗಿ ತಪ್ಪ, ಡ್ರೈವರ್ ಸ್ಟೇರಿಂಗ್ ಬಿಟ್ಟು ಹೋಗಿ ಅವಳು ಹಿಡ್ಕೊ. ಅದೇ ಹೇಳೋದು ಆಮೇಲೆ ನಿಮ್ಮ ಮೇಲೆ ಅಂತ ಹೇಳಿ ಅವಳು ಸ್ಟೇರಿಂಗ್ ಬಿಟ್ಟು ಅವಳು ಹಿಡ್ಕೋಬೇಕಾ? ಕಂಡಕ್ಟರ್ ಇಲ್ಲಿ ಹಿಂಸರಿಸ್ತಾ ಇರ್ತಾನೆ, ಸರ್ಸೋದ್ ಬಿಟ್ಟು ಅವಳು ಹಿಡ್ಕೋಬೇಕಾ? ಅಜ್ಜಿನ ಹಿಡ್ಕೋಬೇಕಾ? ಸಮಸ್ಯೆಯಲ್ಲಿ ಪರಿಸ್ಥಿತಿ ಅಲ್ಲಿ ಬಂದಿದೆ ಮಹಿಳೆಯರ. 30 ಜನ ಬೇಡ, 25 ಜನ 50 ಜನ 40 ಜನ ಹೋಗ್ತಾ ಇರ್ತಾರೆ. ಮುರುಡೇಶ್ವರ, ಧರ್ಮಸ್ಥಳನು, ಉಡುಪಿ, ಕೃಷ್ಣಕ್ಕೆ ಹೋಗ್ತಾ ಇರ್ತಾರೆ. ಅವ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿರ್ತಾರೆ 15 ಜನ. 15 ಜನ ಅವರು 35 ಮಂದಿ ಜನನು ಸೀಟ್ ಹಿಡ್ಕೋತಾರೆ. ಡೈಲಿ ಕೆಲಸ ದುಡ್ಡು ಕೊಟ್ಟು ಅಡ್ಡಾಡೋರು ಇರ್ತಾರೆ, ಅಜ್ಜಿಗಳು ಇರ್ತಾರೆ. ಅವ್ರು ಸೀಟ್ ಬಿಟ್ಕೊಡಲ್ಲ. ಯಾಕೆ ಅವ್ರು ಮುಂದೆ ಬಂದು ಸೀಟ್ ಹಿಡಿದಿರ್ತಾರೆ, 3 ಸೀಟ್ ಹಿಡ್ಕೋತಾರೆ, 2 ಸೀಟ್ ಹಿಡ್ಕೋತಾರೆ. ಅವರೆಲ್ಲ ನಿಂತ್ಕೊಂಡು ಹೋಗ್ಬೇಕಲ್ವಾ? ಎಲ್ಲ ಸಮಸ್ಯೆಗಳು ದುರುಪಯೋಗ ತಗೋತಾ ಇದ್ದಾರೆ. ಅದು ಆಗಿದ್ದರಿಂದ ಏನು ಬೇಜಾರಿಲ್ಲ. ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಏನು ಕೊಟ್ಟಿದೆ ಸರ್ಕಾರ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ದುರ್ಬಳಕೆ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಸಹಕಾರ ಕೊಡಿ. ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಸರಿಯಾಗಿ ಯೂಸ್ ಕೊಡಿ. ಬನ್ನಿ. ಧನ್ಯವಾದ ಸರ್. ನಮಸ್ಕಾರ.